ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ಬಿಗ್ ರಿಲೀಫ್. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ಬಿಗ್ ರಿಲೀಫ್ ಸಿಕ್ಕಿದೆ. ನೋಡಿ, ಸಿಬಿಐ ಟೆನ್ಷನ್ ಯಡಿಯೂರಪ್ಪ ಸಿದ್ದರಾಮಯ್ಯ ಅವರಿಗಿತ್ತು. ಏನಾಗುತ್ತೆ ಇವತ್ತು ಧಾರವಾಡ ಹೈಕೋರ್ಟ್ ತೀರ್ಪು ಏನು ಬರುತ್ತೋ ಅಂತ ಹೇಳಿ. ಈಗ ಮೂಡ ಅಕ್ರಮ ನಿವೇಶನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ಬಿಗ್ ರಿಲೀಫ್ ಸಿಕ್ಕಿರೋದು. ಸಿದ್ದರಾಮಯ್ಯ ಅವರು ಕೂಡ ನಿರಾಳರಾಗಿದ್ದಾರೆ. ಧಾರವಾಡ ಹೈಕೋರ್ಟ್ನಿಂದ ಮಹತ್ವದ ಆದೇಶ. ನೋಡಿ, ಅರ್ಜಿ ವಜಾಗೊಂಡಿದೆ. ಅಂದ್ರೆ ಬಿಗ್ ರಿಲೀಫ್ ಅಂತ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ನಾವು. ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದಂತಹ ಅರ್ಜಿ ವಜಾಗೊಂಡಿರೋದು. ಸ್ನೇಹಮಯಿ ಕೃಷ್ಣ ಅವರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು. ಸಿಬಿಐ ತನಿಖೆ ಆಗಬೇಕು, ಮೂಡ ಅಕ್ರಮ ನಿವೇಶನ ಹಂಚಿಕೆ ಏನಾಗಿದೆ ಸಿಬಿಐಗೆ ವಹಿಸೋದಕ್ಕೆ ಹೈಕೋರ್ಟ್ ನಕಾರ. ಹಾಗಾದ್ರೆ ಏನ್ ಮಾಡ್ತಾರೆ ಸ್ನೇಹಮಯಿ ಕೃಷ್ಣ ಅವರು? ವಾಟ್ ನೆಕ್ಸ್ಟ್? ಯಾವ ರೀತಿ ಕಾನೂನು ಹೋರಾಟವನ್ನು ಮುಂದುವರಿಸ್ತಾರೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಧಾರವಾಡ ಹೈಕೋರ್ಟ್ನಿಂದ ಮಹತ್ವದ ಆದೇಶ. ಸಿಬಿಐ ತನಿಖೆಯಿಂದ ಪಾರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೆ ಅವರ ಕುಟುಂಬಸ್ಥರು. ಈಗ ನಿರಾಳರಾಗಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದ್ದಂತಹ ಅರ್ಜಿ ವಜಾ ಆಗಿದೆ. ನೋಡಿ, ಸಿಬಿಐಗೆ ಕೊಡಬೇಕು ಅಂತ ಹೇಳಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಎರಡೂ ಕಡೆಯಿಂದನೂ ಕೂಡ ಸುದೀರ್ಘವಾಗಿ ವಾದ ಪ್ರತಿವಾದಗಳಾಗಿತ್ತು. ಈಗ ಧಾರವಾಡ ಹೈಕೋರ್ಟ್ ಆದೇಶ ಪ್ರಕಟ ಮಾಡಿದೆ. ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದಂತಹ ಅರ್ಜಿಯನ್ನ ವಜಾ ಮಾಡಿದೆ ಧಾರವಾಡ ಹೈಕೋರ್ಟ್. ಅಲ್ಲಿಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇದು ದೊಡ್ಡ ಮಟ್ಟದಲ್ಲಿ ರಿಲೀಫ್. ಯಾಕಂದ್ರೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ಸಾಕಷ್ಟು ವಿಶ್ವಾಸ ವ್ಯಕ್ತಪಡಿಸಿದ್ರು. ಇಲ್ಲ, ಸಿಬಿಐಗೆ ಆಗತ್ತೆ ಅನ್ನುವಂತಹ ವಿಶ್ವಾಸ ಇದೆ ಅಂತ ಹೇಳಿ. ಆದ್ರೆ ಪ್ರಕರಣವನ್ನ ಸಿಬಿಐಗೆ ವಹಿಸೋದಕ್ಕೆ ಕೋರ್ಟ್ ನಕಾರ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೂಡ ವಿಚಾರದಲ್ಲಿ ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ಟೆನ್ಷನ್ ಫ್ರೀ ಆಗಿದ್ದಾರೆ. ಒಂದ್ ಕಡೆ ಅವರಿಗೆ ಟೆನ್ಷನ್ ಡವಡವ ಶುರುವಾಗಿತ್ತು. ಅದೆಲ್ಲದರ ನಡುವೆ ಇವತ್ತು ಒಂದಷ್ಟು ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗ್ತಾ ಇದ್ರು. ಈಗ ಸ್ವಲ್ಪ ಮಟ್ಟಿಗೆ ಈ ತೀರ್ಪು ಏನಿದೆ ಇದು ಸಿದ್ದರಾಮಯ್ಯ ಅವರನ್ನ ನಿರಾಳವನ್ನಾಗಿ ಮಾಡಿದೆ. ಸಿಬಿಐ ತನಿಖೆಯಿಂದ ಪಾರಾಗಿದ್ದಾರೆ. ಬಟ್ ಲೋಕಾಯುಕ್ತ ತನಿಖೆ ಅದೇ ರೀತಿ ಮುಂದುವರಿಯುತ್ತೆ. ಲೋಕಾಯುಕ್ತ ತನಿಖೆ ಮುಂದುವರಿಯಲಿ ಅಂತ ಹೇಳಿದೆ ಅಂತ ಅನ್ಸುತ್ತೆ ಧಾರವಾಡ ಹೈಕೋರ್ಟ್. ಈಗ ಆಲ್ರೆಡಿ ಲೋಕಾಯುಕ್ತ ತನಿಖೆ ಆಗ್ತಾ ಇದೆ. ಇದು ಹಾಗೆ ಕಂಟಿನ್ಯೂ ಆಗುತ್ತೆ. ನೋಡಿ, ಲೋಕಾಯುಕ್ತವೇ ಮುಂದುವರಿಸಲಿ ತನಿಖೆಯನ್ನ ಅಂತ ಹೇಳಿ ಹೈಕೋರ್ಟ್ ಹೇಳಿರೋದು. ಹಾಗಾಗಿ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಮಟ್ಟದಲ್ಲಿ ರಿಲೀಫ್. ಈಗ ದೂರುದಾರರಾದಂತಹ ಸ್ನೇಹಮಯಿ ಕೃಷ್ಣ ಅವರು ಏನ್ ಮಾಡ್ತಾರೆ? ಸುಪ್ರೀಂ ಕೋರ್ಟ್ಗೆ ಹೋಗ್ತಾರಾ? ಅವರ ಮುಂದಿನ ಕಾನೂನು ಹೋರಾಟ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಯಾಕಂದ್ರೆ ಬಹಳ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್. ಸಿಎಂ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಮಟ್ಟದ ರಿಲೀಫು. ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದಂತಹ ಅರ್ಜಿಯನ್ನ ಹೈಕೋರ್ಟ್ ವಜಾ ಮಾಡಿದೆ. ಸದ್ಯಕ್ಕೆ ಈ ಬಗ್ಗೆ ಈಗ ಅಪ್ಡೇಟ್ ಏನ್ ಸಿಗ್ತಾ ಇದೆ ರವಿಕುಮಾರ್? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮೂಡ ಒಂದು ವಿಚಾರ ಕುರಿತಂತೆ ಧಾರವಾಡ ಹೈಕೋರ್ಟ್ ಬಿಗ್ ಅಂತ ರಿಲೀಫ್ ಅನ್ನು ನೀಡಿದೆ. ಈ ಒಂದು ಮೂಡ ವಿಚಾರ ಕುರಿತಂತೆ ಈಗಾಗಲೇ ಸಿಬಿಐಗೆ ಒಂದು ಪ್ರಕರಣವನ್ನು ಕೊಡಬೇಕೆಂಬ ಒಂದು ವಿಚಾರ ಕುರಿತಂತೆ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದಂತಹ ಅರ್ಜಿಯನ್ನ ಈಗಾಗಲೇ ಹೈಕೋರ್ಟ್ ಪ್ರಸನ್ನ ಅವರ ಒಂದು ನೇತೃತ್ವದ ಪೀಠ ತಿರಸ್ಕಾರ ಮಾಡಿದ್ದು. ಇನ್ನು ಈ ಒಂದು ವಿಚಾರ ಕುರಿತಂತೆ ಕೂಡ ಅವರು ಮುಂದಿನ ಒಂದು ನಿರ್ಧಾರವನ್ನ ಸ್ನೇಹಮಯಿ ಕೃಷ್ಣ ಅವರು ಸಹಿತ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವುದಾಗಿ ಹೇಳಿದ್ದಾರೆ. ಇದರ ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರು ಸಹಿತ ಈಗ ನಮ್ಮೊಂದಿಗಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರು ಸಹಿತ ಈಗ ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ ಲೈವ್ ನಲ್ಲಿ. ಹಲೋ ಸರ್, ನಮಸ್ಕಾರ. ಹಲೋ ಹಲೋ ಸ್ನೇಹಮಯಿ ಕೃಷ್ಣ ಸರ್, ನಿಮ್ಮ ವಾಯ್ಸ್ ಕೇಳಿಸ್ತಾ ಇದೆ ನನಗೆ. ಸ್ಟುಡಿಯೋಯಿಂದ ಮಾತನಾಡ್ತಾ ಇರೋದು ನಾನು. ಅವ್ರ ಅಡ್ವೊಕೇಟ್ ಲಕ್ಷ್ಮಣ್ ಕುಲಕರ್ಣಿ ಅಂತ ಮಾತಾಡ್ತಾ ಇರೋದು. ಸ್ನೇಹಮಯಿ ಕೃಷ್ಣ ಅವ್ರ ಪರ ಅಡ್ವೊಕೇಟ್ ಅಲ್ವಾ ಸರ್ ನೀವು? ಹೌದೌದು, ಲಕ್ಷ್ಮಣ್ ಕುಲಕರ್ಣಿ ಅಂತ. ಹಾ ಸರ್. ಈಗ ಸರ್ ಸೀನಿಯರ್ ವಸಂತ್ ಕುಮಾರ್ ಅವ್ರು ಇಲ್ಲ ಇವತ್ತು, ಅದಕ್ಕೆ ನಾನು ಅಟೆಂಡ್ ಮಾಡ್ತೇನೆ. ಹೇಳಿ ಸರ್, ಮಾತಾಡಿ ಸರ್. ಇವತ್ತು ಏನಾಗಿದೆ ಅಂತಂದ್ರೆ, ಇವತ್ತು ಆರ್ಡರ್ ಸಿಗಿತ್ತು. ಅವರ್ ನಮ್ಮ ಪೆಟಿಷನ್ ಕೇಮ್ ಟು ಬಿ ಡಿಸ್ಮಿಸ್ಡ್. ಅಂದ್ರೆ ನಾವೇನ್ ಸಿಬಿಐಗೆ ರೆಫರ್ ಮಾಡ್ರಿ ಅಂತ ನಾವೇನ್ ಹೇಳಿದ್ವಲ್ಲ, ಅದು ಆಗ್ಲಿಲ್ಲ. ವಾಟ್ ನೆಕ್ಸ್ಟ್ ಅಂತ ಸರ್, ಏನ್ ಮಾಡ್ತೀರಾ ಅಂತ ಹೇಳಿ. ಈಗ ನೆಕ್ಸ್ಟ್ ಏನಂತಂದ್ರೆ, ಒಂದು ನಮ್ಮ ಸೀನಿಯರ್ ಅಡ್ವೊಕೇಟ್ ಜೊತೆ ಕುತ್ಕೊಂಡು ನಾವು ಮಾತನಾಡಿ ಮುಂದಿನ ಮೇಲ್ಮನವಿ ಬಗ್ಗೆ ನಾವು ವಿಚಾರವನ್ನ ಮಾಡ್ತಾ ಇದ್ದೇವೆ. ಯಾವ ರೀತಿ ಮೇಲ್ಮನವಿ ಸಲ್ಲಿಕೆ ಆಗುತ್ತೆ ಸರ್? ಸುಪ್ರೀಂ ಕೋರ್ಟ್ಗೆ ಯಾವ ರೀತಿ ಮೇಲ್ಮನವಿ? ಸುಪ್ರೀಂ ಕೋರ್ಟ್ಗೆ ಹಾಕ್ತಾ ಇದ್ದೇವೆ. ಮತ್ತು ನಮ್ಗೆ ಇನ್ನೂ ಸರ್ಟಿಫೈಡ್ ಕಾಪಿ ಸಿಕ್ಕಿಲ್ಲ. ಓಕೆ.
ಈಗ ಸರ್ಟಿಫೈಡ್ ಕಾಪಿ ಸಿಕ್ಕಿಲ್ಲ. ಸರ್ಟಿಫೈಡ್ ಕಾಪಿ ಸಿಕ್ಕ ತಕ್ಷಣನೇ ಅದನ್ನ ನಾವು ಸರ್ಟಿಫೈಡ್ ಕಾಪಿಯನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ನಾವು ಸರ್ಟಿಫೈಡ್ ಕಾಪಿ ಬಂದ ನಂತರ ಸಂಪೂರ್ಣವಾಗಿ ಅದನ್ನ ಅಧ್ಯಯನ ಮಾಡಿ ಮುಂದೆ ಸೀನಿಯರ್ ಕೌನ್ಸಿಲ್ ಜೊತೆ ಅದನ್ನ ನಾವು ಚರ್ಚೆ ಮಾಡಿ ಮುಂದೆ ಮೇಲ್ಮನವಿಯನ್ನ ಯಾವ ರೀತಿಯಾಗಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡಿ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ಮೇಲ್ಮನವಿಯನ್ನ ಸಲ್ಲಿಸ್ತೇವೆ. ಖಂಡಿತ ಖಂಡಿತ ಸರ್. ಲಕ್ಷ್ಮಣ್ ಕುಲಕರ್ಣಿ ಸರ್, ಈಗ ಎರಡೂ ಕಡೆಯ ವಾದ ಪ್ರತಿವಾದಗಳಾಗತ್ತೆ. ಒಂದ್ ಕಡೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ಸಾಕಷ್ಟು ವಿಶ್ವಾಸ ವ್ಯಕ್ತಪಡಿಸಿರ್ತಾರೆ, ಇಲ್ಲ ಇದು ಸಿಬಿಐ ತನಿಖೆಗೆ ಕೊಡುತ್ತೆ ಹೈಕೋರ್ಟ್ ಅಂತ ಹೇಳಿ. ಅಂದ್ರೆ ಏನಾಯ್ತು ಅಂತ ಸರ್? ಅಂದ್ರೆ ಸಿದ್ದರಾಮಯ್ಯ ಪರ ವಕೀಲರ ವಾದ ಯಾವ ರೀತಿ ಇತ್ತು, ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂತ ಸರ್? ಇಲ್ಲ ಮೇಡಮ್, ಅಂದ್ರೆ ಯಾಕೆ ಅರ್ಜಿ ವಜಾ ಆಯ್ತು ಅಂತ ಸರ್, ಯಾಕೆ ಇರಬಹುದು ಅಂತ ಹೇಳಿ? ಯಾಕಾಯ್ತು, ಅಬ್ಸರ್ವೇಷನ್ ಏನು ಮತ್ತು ಫೈಂಡಿಂಗ್ಸ್ ಏನಿದೆ ಅನ್ನೋದನ್ನ ನಮಗೆ ಇನ್ನೂ ಸರ್ಟಿಫೈಡ್ ಕಾಪಿ ಸಿಕ್ಕಿಲ್ಲ. ನಾವು ಅದನ್ನ ಸರ್ಟಿಫೈಡ್ ಕಾಪಿ ಸಿಕ್ಕ ತಕ್ಷಣ ಅದನ್ನ ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಅದನ್ನ ನಾವು ಮತ್ತೆ ನಾವು ಪ್ರೆಸ್ನವ್ರ ಮುಂದೆ ಬಂದು ನಾವು ಅದನ್ನ ಹೇಳ್ತೀವಿ ಮೇಡಮ್. ಧನ್ಯವಾದಗಳು. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್. ಈಗ ಇದು ಸ್ನೇಹಮಯಿ ಕೃಷ್ಣ ಪರ ವಕೀಲರಾದಂತಹ ಲಕ್ಷ್ಮಣ್ ಕುಲಕರ್ಣಿ ಅವರು ಪವರ್ ಟಿವಿ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಾ ಹೇಳಿದ್ರು, ಈಗ ಅರ್ಜಿ ವಜಾ ಆಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಸರ್ಟಿಫೈಡ್ ಕಾಪಿ ಕೂಡ ಇನ್ನೇನು ಸ್ವಲ್ಪ ಹೊತ್ತಿಗೆ ಸಿಗುತ್ತೆ. ಅಲ್ಲಿ ಏನು ಮೆನ್ಷನ್ ಆಗಿದೆ, ಯಾವ ಕಾರಣಕ್ಕೋಸ್ಕರ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದಂತಹ ಅರ್ಜಿ ವಜಾ ಆಗಿದೆ, ಎಲ್ಲವನ್ನ ಕೂಡ ನಾವು ಪರಿಶೀಲನೆಯನ್ನ ಮಾಡಿ ಮುಂದೆ ನಮ್ಮ ಕಾನೂನು ಹೋರಾಟ ಯಾವ ರೀತಿ ಇರುತ್ತೆ, ಸುಪ್ರೀಂ ಕೋರ್ಟಿಗೆ ನಾವು ಮೇಲ್ಮನವಿ ಅರ್ಜಿಯನ್ನ ಯಾವ ರೀತಿ ಸಲ್ಲಿಸಬೇಕು ಅದನ್ನ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ಅನ್ನೋ ಮಾತನ್ನ ಕೂಡ ಹೇಳಿದ್ರು. ಒಟ್ಟಾರೆ ಈ ಮೂಡ ವಿಚಾರ ಏನಿದೆ ಇದು ಸಿದ್ದರಾಮಯ್ಯ ಅವರಿಗೆ ಸಾಕಷ್ಟು ಟೆನ್ಷನ್ ಇತ್ತು. ಒಂದ್ ಕಡೆ ಸ್ನೇಹಮಯಿ ಕೃಷ್ಣ ಅವರು ಸಿಬಿಐಗೆ ಈ ವಿಚಾರವನ್ನ, ಈ ಕೇಸನ್ನ ಕೊಡಲೇಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಅರ್ಜಿಯನ್ನ ಕೂಡ ಹಾಕಿದ್ರು. ಹೈಕೋರ್ಟ್ ಕೂಡ ಎರಡೂ ಕಡೆಯ ವಾದ ಪ್ರತಿವಾದಗಳನ್ನು ಆಲಿಸಿ ಇವತ್ತಿಗೆ ಆದೇಶವನ್ನ ಕೂಡ ಕಾಯ್ದಿರಿಸಿತ್ತು. ಈಗ ಆದೇಶ ಪ್ರಕಟ ಆಗಿದೆ, ಅರ್ಜಿ ವಜಾ ಆಗಿದೆ. ಸ್ನೇಹಮಯಿ ಕೃಷ್ಣ ಅವರು ಏನು ಅರ್ಜಿಯನ್ನ ಸಲ್ಲಿಸಿದ್ರು, ಸಿಬಿಐಗೆ ಕೊಡಬೇಕು, ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸ್ ಏನಿದೆ ಅದನ್ನ ಸಿಬಿಐಗೆ ಕೊಡಬೇಕು ಅಂತ ಹೇಳಿ ಆ ಅರ್ಜಿ ವಜಾ ಆಗಿರೋದ್ರಿಂದ ಸಿದ್ದರಾಮಯ್ಯ ಹಾಗೆ ಅವರ ಕುಟುಂಬ ಸದಸ್ಯರು ಈಗ ನಿರಾಳರಾಗಿದ್ದಾರೆ. ಮತ್ತೊಂದು ಕಡೆ ಸ್ನೇಹಮಯಿ ಕೃಷ್ಣ ಅವರು ಮುಂದಿನ ದಿನಗಳಲ್ಲಿ ಯಾವ ರೀತಿ ಮೇಲ್ಮನವಿಯನ್ನ ಸಲ್ಲಿಸ್ತಾರೆ ಸುಪ್ರೀಂ ಕೋರ್ಟ್ಗೆ, ಅವರ ಕಾನೂನು ಹೋರಾಟ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ.